ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಟ್ಯೂಸ್ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯೋಶ್ನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಹಾಗಾಗಿ ಅವಳು ಸ್ಕೂಲ್ಗೆ ಹೋಗಿಲ್ಲ ಇವತ್ತು. ಬ್ಯಾಂಗ್ಳೂರ್ ವೆದರ್ ಹೇಗಿದೆ ಅಂತ ನಿಮಗೆ ಗೊತ್ತು. ಎಲ್ಲರೂ ಸ್ವಲ್ಪ ಹುಷಾರ್ ತಪ್ಪೋ ಸೀಸನ್ನೇ ಇದು. ನಾವು ಕೂಡ ಸ್ವಲ್ಪ ಲೇಟಾಗಿದ್ವಿ. ನಾನಿವತ್ತು ತಿಂಡಿಗೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಬಟಾಣಿ ನೆನೆಸೋದು ಮರ್ತ್ಬಿಟ್ಟಿದ್ದೆ, ಸೊ ಅದ್ರ ಬದಲಿಗೆ ಪನ್ನೀರ್ ಹಾಕ್ತಾ ಇದ್ದೀನಿ. ಹಾಗೆ ಇವತ್ತು ನಾವು ಆರ್ಮಿ ಕ್ಯಾಂಟೀನ್ ಹೋಗೋಣ ಅಂತ ಅನ್ಕೊಂಡಿದೀವಿ. ನನ್ನ ಹಸ್ಬೆಂಡ್ ಇವತ್ತು ಹೋಗಿ ಬರೋಣ, ಯೋಶ್ನಿನೂ ಫ್ರೀ ಇದ್ದಾಳೆ ಅಂತ ಹೇಳಿದ್ರು. ತಿಂಡಿ ಎಲ್ಲ ಆದ್ಮೇಲೆ ರೆಡಿಯಾಗಿ ಹೊರಟ್ವಿ. ಗ್ರಾಸರೀಸ್ ಯಾವ ಕ್ಯಾಂಟೀನಲ್ಲಿ ಬೇಕಾದರೂ ತಗೋಬಹುದು. ನಿಯರ್ ಬೈ ಯಾವುದಾದ್ರೂ ಇದ್ರೆ ಏರ್ಫೋರ್ಸ್ ಕ್ಯಾಂಟೀನ್ ಆಗಿದ್ರು ಪರವಾಗಿಲ್ಲ, ಹೋಗಿ ತಗೋಬಹುದು. ಆದರೆ ನನ್ನ ಹಸ್ಬೆಂಡ್ಗೆ ಇವತ್ತು ಸ್ವಲ್ಪ ಕೆಲಸ ಇತ್ತು ಗೋಲ್ಡನ್ ಪಾಮ್ ಕ್ಯಾಂಟೀನಲ್ಲಿ ಅಂತ ಅಲ್ಲಿಗೆ ಹೊರಟ್ವಿ. ಸೊ ಅಲ್ಲಿಗೆ ಹೋಗೋದಕ್ಕೆ 1 hour ಆಗುತ್ತೆ ನಮ್ಮ ಮನೆಯಿಂದ. ಕೋವಿಡ್ ಆದಮೇಲೆ ನಾವು ಗ್ರಾಸರೀಸ್ಗೆ ಅಂತ ಕ್ಯಾಂಟೀನಿಗೆ ಹೋಗೇ ಇಲ್ಲ. ಸೊ ಏನೇನು ಚೇಂಜಸ್ ಆಗಿದೆಯೋ ನೋಡಬೇಕು. ಫೈನಲಿ ನಾವು ಗೋಲ್ಡನ್ ಪಾಮ್ ಕ್ಯಾಂಟೀನ್ ರೀಚ್ ಆದ್ವಿ. ಆದರೆ ಅದು ಕ್ಲೋಸ್ ಆಗಿತ್ತು ಪರ್ಮನೆಂಟ್ ಆಗಿ. ಕ್ಯಾಂಟೀನ್ನ ಅವರು ಹಾಸ್ಪಿಟಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಕ್ಯಾಂಟೀನ್ನ MG ರೋಡ್ಗೆ ಶಿಫ್ಟ್ ಮಾಡಿದ್ದಾರೆ, ಮೇಯೋ ಹಾಲ್ ಆಪೋಸಿಟ್. ಅಡ್ರೆಸ್ ತಗೊಂಡು ನಾವು ಅಲ್ಲಿಗೆ ಹುಡ್ಕೊಂಡು ಹೋದ್ವಿ. ನನ್ನ ಹಸ್ಬೆಂಡ್ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದ್ರು. ಅವಾಗ ನಾವು ಡಿಕಿನ್ಸನ್ ರೋಡಲ್ಲಿ ಒಂದು ಕ್ವಾರ್ಟರ್ಸ್ ಇದೆ, ಅಲ್ಲಿದ್ವಿ. ಸೊ ಇದೆಲ್ಲ ಫೆಮಿಲಿಯರ್ ಪ್ಲೇಸಸ್ ನಮಗೆ. ಕಮರ್ಷಿಯಲ್ ಸ್ಟ್ರೀಟ್ ಅಂತೂ 10 minutes ವಾಕ್ ಅಷ್ಟೇ ಅಲ್ಲಿಂದ. ಕ್ಯಾಂಟೀನ್ ಹುಡ್ಕೊಂಡು ಹೋದ್ವಿ. ಒಳಗೆ ಹೋದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಚೇಂಜ್ ಮಾಡಿದ್ದಾರೆ ಕ್ಯಾಂಟೀನ್ನ ಅಂತ. ನಾನು ಹೋಗಿರೋ ಕ್ಯಾಂಟೀನ್ ಎಲ್ಲ ಒಂಥರ ಹಳೆಯ ಬಿಲ್ಡಿಂಗ್ಗಳು, ಸ್ಪೇಸ್ ಜಾಸ್ತಿ ಇರಲ್ಲ, ಪಾರ್ಕಿಂಗ್ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬಟ್ ಇದಂತೂ ಎಷ್ಟು ದೊಡ್ಡದಾಗಿದೆ ಅಂದರೆ ನನಗೆ ಬಿಲ್ಡಿಂಗು ಪಾರ್ಕಿಂಗ್ ನೋಡಿ ನನಗೆ US ನೆನಪಾಯಿತು. ಅಲ್ಲೂ ಹೀಗೆ ತುಂಬ ಸ್ಪೇಸ್ ಇರುತ್ತೆ, ಪಾರ್ಕಿಂಗ್ ಅಂತೂ ಬೇಜಾನ್ ಜಾಗ ಬಿಟ್ಟಿರ್ತಾರೆ. ಬಿಲ್ಡಿಂಗ್ ಕೂಡ ಅಷ್ಟೇ ಒಂಥರ ಡಿಫ್ರೆಂಟ್ ಆಗಿ ಕಟ್ಟಿದ್ದಾರೆ ಇದನ್ನ. MG ರೋಡಲ್ಲಿ, ಅದು ಪ್ರೈಮ್ ಲೊಕೇಶನಲ್ಲಿ ಇಷ್ಟು ದೊಡ್ಡ ಜಾಗದಲ್ಲಿ ಕ್ಯಾಂಟೀನ್ ಮಾಡ್ತಾರೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಸಖತ್ತಾಗಿದೆ ಇದು ಕ್ಯಾಂಟೀನು. ಸೊ ಒಳಗೆ ಹೋದ್ವಿ. ಸೇಮ್ ಸೂಪರ್ ಮಾರ್ಕೆಟ್ ಥರನೇ ಇದೆ. ಸೂಪರ್ ಮಾರ್ಕೆಟ್ಗಿನ್ನೂ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಸ್ಪೇಷಿಯಸ್ ಆಗಿತ್ತು. ಇಲ್ಲಿ ಹೆಂಗೆ ಅಂದರೆ ಎಲ್ಲ ಕ್ಲೀನಾಗಿ ಒಂದು ಕಡೆಯಿಂದ ಆರ್ಗನೈಸ್ ಮಾಡಿರ್ತಾರೆ. ಅಫ್ಕೋರ್ಸ್ ಸೂಪರ್ ಮಾರ್ಕೆಟ್ಗಳಲ್ಲೂ ಎಲ್ಲ ಒಂದು ಕಡೆಯಿಂದ ಆರ್ಗನೈಸ್ ಮಾಡಿರ್ತಾರಲ್ಲ. ಶಾಂಪೂಸ್ ಒಂದು ಕಡೆ, ಸೋಪ್ಸ್ ಒಂದು ಕಡೆ, ಎಲೆಕ್ಟ್ರಾನಿಕ್ಸ್ ಒಂದು ಕಡೆ. ಸಿಮಿಲರ್ ವೇ ಇಲ್ಲೂ ಹಾಗೆ ಎಲ್ಲ ಒಂದು ಕಡೆಯಿಂದ ಆರ್ಗನೈಸ್ ಮಾಡಿರ್ತಾರೆ. ಆದರೆ ಇಲ್ಲಿ ಜಾಸ್ತಿ ಕ್ವಾಂಟಿಟಿನಲ್ಲಿರುತ್ತೆ. ಯಾಕೆಂದರೆ ಇಲ್ಲಿ ಬರೋರೆಲ್ಲರೂ 1 month 2 monthsಗೆ ಆಗೋ ಅಷ್ಟು ಬಲ್ಕಲ್ಲಿ ಶಾಪ್ ಮಾಡಿಕೊಂಡು ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ. ಸೇಮ್ ಹೊರಗಡೆ ಸಿಗೋ ಬ್ರ್ಯಾಂಡ್ಸೇ ಇಲ್ಲೂ ಸಿಗುತ್ತೆ. ಮಮಾ ಅರ್ತ್ ಇದೆ, ಪ್ಯಾಂಟೀನ್ ಇದೆ, ಹೆಡ್ ಆ್ಯಂಡ್ ಶೋಲ್ಡರ್ ಇದೆ. ಡವ್ ಎಲ್ಲೂ ಕಾಣಿಸ್ತಿಲ್ಲ. ಡವ್ ಜನರಲಿ ಇರುತ್ತೆ, ಇಲ್ಲೆಲ್ಲೂ ಕಾಣಿಸ್ತಿಲ್ಲ ನನಗಿವತ್ತು. ಸೊ ಸುಮಾರು ಬ್ರ್ಯಾಂಡ್ಗಳು ಹೊರಗಡೆ ಏನು ಸಿಗುತ್ತೋ ಸೇಮ್ ಎಲ್ಲ ಬ್ರ್ಯಾಂಡ್ಗಳು ಸಿಗುತ್ತೆ. ಇದು ಫುಲ್ ಶಾಂಪೂ ಸೆಕ್ಷನ್ನು. ಈ ಸೆಕ್ಷನಲ್ಲಿ ಹಾರ್ಲಿಕ್ಸು, ಬೋರ್ನ್ವಿಟಾ, ವೇಫಲ್ಸು ಅದೆಲ್ಲ ಇದೆ, ಬಿಸ್ಕೆಟ್ಸು ಎಲ್ಲ. ಯೋಶ್ನಿ, ನೀನು ತಗೊಂಡ್ರೆ ಎಲ್ಲ ತಿಂದ್ಬಿಡ್ತೀಯ ಪುಟ್ಟಿ ಒಟ್ಟೊಟ್ಟಿಗೆ, ಅದಕ್ಕೆ ಬೇಡ. ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋ. ಇದು ತಗೊಳ್ಳಿ ರಾಜು, ಒಂದೆರಡು. ಈ ಸೆಕ್ಷನ್ ಫುಲ್ ಬಿಸ್ಕೆಟ್ಸ್ ಇದೆ. ಕ್ವಾಂಟಿಟಿ ಅಂತೂ ತುಂಬ ಇಟ್ಟಿದ್ದಾರೆ. ಇದಿಷ್ಟು ಈವ್ನಿಂಗ್ ಅಷ್ಟರಲ್ಲಿ ಅರ್ಧಕ್ಕರ್ಧ ಖಾಲಿ ಆಗಿರುತ್ತೆ. ಯಾಕಂದರೆ ಬಲ್ಕಲ್ಲಿ ಪರ್ಚೇಸ್ ಮಾಡ್ತಾರಲ್ಲ, ಸೊ ಬೇಗ ಬೇಗ ಖಾಲಿ ಆಗುತ್ತೆ. ಇದೆಲ್ಲ ನ್ಯಾಪ್ಕಿನ್ಸು, ಟಿಶ್ಯೂಸು, ಡೈಪರ್ಸು, ಅಡಲ್ಟ್ ಡೈಪರ್ಸ್ ಎಲ್ಲ ಇದೆ. ಡೈಪರ್ ಅಂದ ತಕ್ಷಣ ನನಗೆ ನಮ್ಮ ಮನೇಲಿ ಒಬ್ರು ಬಾಡಿಗೆಗಿದ್ದಾರೆ, ಅವ್ರಿಗೆ ಮಗು ಇದೆ, ಅವ್ರು ನೆನಪಾಯಿತು. ಸೊ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ಬೇಕಾ ಅಂತ. ಅವರು ಹೌದು ನಂಗೊಂದು ತೊಗೊಂಡು ಬನ್ನಿ ಅಂದರು. ಪ್ರೈಸು ಎಷ್ಟಕ್ಕೆ ಬರುತ್ತೆ ಅಂತ ಅಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಸೊ ಡೌಟಲ್ಲಿ ಒಂದೇ ಒಂದು ಪ್ಯಾಕ್ ಪಿಕ್ ಮಾಡಿದೆ, ಬೇಕಿದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಡ್ರಾಯ್ತು ಅಂತ.
ಮೋಸ್ಟ್ ಆಫ್ ದ ಪ್ರಾಡಕ್ಟ್ಗೆ ಬರ್ದಿರ್ತಾರೆ ಸೆಲ್ಲಿಂಗ್ ಪ್ರೈಸ್ ಏನಿದೆ ಅಂತ, ಬಟ್ ಸಮ್ ಪ್ರಾಡಕ್ಟ್ಸ್ಗೆ ಬರೆಯೋಕ್ಕಾಗಲ್ಲ ಅವ್ರಿಗೆ ಅಥವಾ ಬರ್ದಿರಲ್ಲ. ಡೈಪರ್ಸ್ ಅಂತೂ ತುಂಬ ಚೀಪಾಗಿ ಸಿಗುತ್ತೆ ಇಲ್ಲಿ. ಈ ಸೆಕ್ಷನಲ್ಲಿ ಫುಲ್ ಕಿಚನ್ ಐಟಮ್ಸ್ ಇದೆ, ವಾಟರ್ ಬಾಟಲ್ಸು, ಪ್ಯಾನ್ಸು, ಕಿಚನ್ ಯುಟೆನ್ಸಿಲ್ಸ್ ಎಲ್ಲ ಇದೆ. ನಾನು ಯೋಚನೆಗೆ ಒಂದು ವಾಟರ್ ಬಾಟಲ್ ಬೇಕಿತ್ತು, ಅದಕ್ಕೆ ನೋಡ್ತಾ ಇದ್ದೆ, ಬಟ್ ನನಗೇನು ಇಷ್ಟ ಆಗಿಲ್ಲ, ವಾಪಸ್ ಇಟ್ಟಿದ್ದೆ. ತೋರಿಸಿ ಹೇಗಿದೆ. ಸಿಂಗಲ್ ಇದೆ, ಅಲ್ಲೊಂದು ಡಬಲ್ ಬೇಡ ಬಿಡಿ, ದೊಡ್ಡದಿದೆ ಇದು, ಅವಳಿಗೆ ತಗೊಳಕ್ ನೋಡ್ತಾ ಇದೀನಿ. ಇದು ಮಿಕ್ಸರು, ಸೆಲ್ಲಿಂಗ್ ಪ್ರೈಸ್ 1429 ಏನೋ ಹಾಕಿದ್ದಾರೆ. ಒರಿಜಿನಲ್ ಪ್ರೈಸ್ ಬಂದು 2000 ಸಮಥಿಂಗ್ ಏನೋ ಇತ್ತು. ಇದು ಎಲೆಕ್ಟ್ರಾನಿಕ್ ಸೆಕ್ಷನ್ನು, ಪ್ಲಸ್ ಸ್ವಲ್ಪ ಬ್ರ್ಯಾಂಡೆಡ್ ಕಿಚನ್ ಯುಟೆನ್ಸಿಲ್ಸ್ ಇಟ್ಟಿರ್ತಾರೆ. ಎಲ್ಲ ಬ್ರ್ಯಾಂಡ್ಗಳು ಸಿಗಲ್ಲ ಇಲ್ಲಿ, ಯಾವ್ಯಾವ ಬ್ರ್ಯಾಂಡ್ ಟೈಅಪ್ ಇರುತ್ತೋ ಅದು ಮಾತ್ರ ಅವೈಲಬಲ್ ಇರುತ್ತೆ ಇಲ್ಲಿ ಅಷ್ಟೇ. ಆಮೇಲೆ ಎಲ್ಲ ಲೇಟೆಸ್ಟ್ ಬ್ರ್ಯಾಂಡ್ಸ್ಗಳೆಲ್ಲ ಅವೈಲಬಲ್ ಇರಲ್ಲ, ಏನೇನು ಅವೈಲಬಲ್ ಇರುತ್ತೋ ಅದರಲ್ಲಿ ಹುಡುಕಿ ತಗೋಬೇಕಷ್ಟೆ. ಏನು ಪ್ರೈಸ್ ಇದೆ ಇದು? 4500. ಸೊ ಪ್ಯಾನಾಸೋನಿಕ್ ಮಿಕ್ಸರ್ ನಾವು ತಗೊಂಡಾಗ 7000 ಏನೋ ಪೇ ಮಾಡಿದ್ವಿ. ಸೊ ಡಿಫ್ರೆನ್ಸ್ ಇದೆ ಹೊರಗಡೆ ಕಂಪೇರ್ ಮಾಡಿದ್ರೆ ಪ್ರೈಸಲ್ಲಿ. ಇಲ್ಲಿ ಬಾ, ಇಲ್ಲಿ ನೋಡು, ಇಲ್ಲೇನೋ ಬೇರೆ ಇದೆ. ಹಂಗ ಕಾಣುತ್ತೆ ಅದ್ರೊಳಗಡೆ ಏನು. ಇದು ಲಗೇಜ್ ಸೆಕ್ಷನ್ನು, ಎಲ್ಲ ಬ್ರ್ಯಾಂಡ್ಸು ಸಿಗುತ್ತೆ. ಸ್ಕೈ ಬ್ಯಾಗ್ಸು, VIP, ಅಮೆರಿಕನ್ ಟೂರಿಸ್ಟರ್. ಹೊರಗಡೆ ಕಂಪೇರ್ ಮಾಡಿದ್ರೆ ತುಂಬಾನೇ ಪ್ರೈಸ್ ಕಡಿಮೆ ಇರುತ್ತೆ, ಆದರೆ ಲೇಟೆಸ್ಟ್ ಡಿಸೈನ್ ಸಿಗದೆ ಇರ್ಬೋದು. ನಾನು ರೀಸೆಂಟಾಗಿ VIP ಕ್ಯಾಬಿನ್ ಬ್ಯಾಗ್ ತೊಗೊಂಡಿದ್ದೆ 5000 ಕೊಟ್ಟು, ಅದು ಆಫರಲ್ಲಿ. ಸೇಮ್ ಬ್ಯಾಗ್ ಇಲ್ಲಿ 2500 ಇದೆ. ಸೊ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ. ಇದು ಲಾಸ್ಟ್ ಸೆಕ್ಷನ್ನು, ಟಾಯ್ಲೆಟರೀಸ್. ಇಲ್ಲಿ ಡಿಟರ್ಜೆಂಟ್ಸು, ಫ್ಲೋರ್ ಕ್ಲೀನರ್ಸು, ಬಾತ್ರೂಮ್ ಕ್ಲೀನರ್ಸ್ ಎಲ್ಲ ಸ್ವಲ್ಪ ಚೀಪ್ ಪ್ರೈಸಿಗೆ ಸಿಗುತ್ತೆ. ಮಂತ್ಲಿ ಒನ್ಸ್ ಅಥವಾ 2 months ಒನ್ಸಿಗೆ ಬಂದು ಬಲ್ಕಲ್ಲಿ ತೊಗೊಂಡು ಹೋದರೆ ಡೆಫಿನೆಟ್ಲಿ ಸೇವಿಂಗ್ಸ್ ಆಗುತ್ತೆ. ಇದೆಲ್ಲ ಬಿಟ್ಟು ಗ್ರಾಸರೀಸ್ ಅಂದರೆ ದಾಲ್ಸ್ ಇರ್ಬೋದು, ಮಸಾಲ ಐಟಮ್ಸ್ ಇರ್ಬೋದು, ಅದನ್ನೆಲ್ಲ ನಾನು ಜಾಸ್ತಿ ತೊಗೊಳಲ್ಲ ಇಲ್ಲಿ, ಯಾಕಂದರೆ ಮೋಸ್ಟ್ಲಿ ಆರ್ಗ್ಯಾನಿಕ್ ಅಂತ ಇಟ್ಟಿರ್ತಾರೆ. ಆರ್ಗ್ಯಾನಿಕ್ ಎಷ್ಟು ಆರ್ಗ್ಯಾನಿಕ್ಕು ನಮಗೆ ಗೊತ್ತಿರಲ್ಲ ಅಲ್ಲ. ಆಮೇಲೆ ಬ್ರ್ಯಾಂಡ್ಸ್ಗಳು ಒಂದೊಂದ್ಸರಿ ಕೇಳೇ ಇರಲ್ಲ, ಆ ಬ್ರ್ಯಾಂಡ್ಸ್ ಇರುತ್ತೆ, ವರ್ತಿಲ್ಲ ಅನಿಸುತ್ತೆ. ಸೊ ಅದಕ್ಕೆ ನಾನು ಈ ಮಸಾಲ ಐಟಮ್ಸು, ದಾಲ್ಗಳು ಅದೆಲ್ಲ ಬಿಟ್ಟು ಮಿಕ್ಕಿದನ್ನು ತೊಗೊತೀನಿ. ಆಮೇಲೆ ಎಷ್ಟೊಂದು ಪ್ರಾಡಕ್ಟ್ಸ್ ಇರುತ್ತೆ ಸಮ್ ಡಿಫ್ರೆಂಟ್ ಬ್ರ್ಯಾಂಡ್ಸಿಂದ, ಆ ಬ್ರ್ಯಾಂಡ್ ನೇಮ್ ಸಮ್ಟೈಮ್ಸ್ ಕೇಳೇ ಇರಲ್ಲ. ಸೊ ನೋಡಿ ತಗೋಬೇಕು ಅಷ್ಟೇ. ರಾಜು, 1 ನಿಮಿಷ. ಒಂದು ತಗೊಳ್ಳಿ, ಮನೇಲಿದೆ, ಮತ್ತೆ ಏನ್ ಬರಲ್ವಲ್ಲ. ಇದು ಆಯಿಲ್ ಸೆಕ್ಷನ್ನು, ಎಲ್ಲ ವೆರೈಟೀಸ್ ಆಫ್ ಆಯಿಲ್ ಸಿಗುತ್ತೆ ಇಲ್ಲಿ. ಮಸ್ಟರ್ಡ್ ಆಯಿಲ್, ಆಲಿವ್ ಆಯಿಲ್, ರಿಫೈನ್ಡ್ ಆಯಿಲ್ ಎಲ್ಲ ಸಿಗುತ್ತೆ. ನಾನು ಆ್ಯಕ್ಚುಲಿ ದೀಪದ ಎಣ್ಣೆ ಹುಡುಕ್ತಾ ಇದ್ದೆ, ಬಟ್ ದೀಪದ ಎಣ್ಣೆ ಸಿಗಲಿಲ್ಲ. ನಮ್ದೆಲ್ಲ ಶಾಪಿಂಗ್ ಮುಗಿದ ಮೇಲೆ ನಾವು ಹೊರಟ್ವಿ ಬಿಲ್ಲಿಂಗ್ ಮಾಡಿಸೋಣ ಅಂತ. ಎಂಟ್ರಿ ಒಂದು ಕಡೆ ಇದ್ರೆ ಎಕ್ಸಿಟ್ ಇನ್ನೊಂದು ಕಡೆ ಇರುತ್ತೆ. ಹಿಂಗೆ ಬಿಲ್ಲಿಂಗಿಗೆ ಹೋಗೋಕ್ಕೂ ಮುಂಚೆ ಮೈಂಡಲ್ಲಿ ಇದ್ದಿದ್ದೇನೆಂದರೆ ತುಂಬ ಕ್ಯೂ ಇರುತ್ತೆ, ಮುಂಚೆ ಎಲ್ಲ ಇರ್ತಿತ್ತಲ್ಲ ಆ ಥರ ಅಂತ ಅಂದ್ಕೊಂಡು ಹೋದೆ. ಬಟ್ ತುಂಬ ಚೇಂಜಸ್ ಮಾಡಿದ್ದಾರೆ. ಇವಾಗ ಟೋಕನ್ ತೊಗೋಬೇಕು, ಟೋಕನ್ ತೊಗೊಂಡಾಗ ಅದು ತೋರಿಸುತ್ತೆ ಯಾವ ಕೌಂಟರ್ಗೆ ಹೋಗಬೇಕು ಬಿಲ್ಲಿಂಗಿಗೆ ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಚೇರಲ್ಲಿ ಕೂತ್ಕೊಂಡು. ಆಮೇಲೆ ಆ ಕೌಂಟರ್ಗೆ ಹೋಗಿ ಬಿಲ್ ಮಾಡಿಸ್ಕೊಂಡು ಹೋದರೆ ಆಯಿತು. ಮೋರ್ ಓವರ್ ತುಂಬ ಸ್ಪೇಷಿಯಸ್ ಆಗಿದೆ, ಸಖತ್ತಾಗಿದೆ ಕ್ಯಾಂಟೀನ್. ನಾನು ನನ್ನ ಮಗಳು ಬಿಲ್ಲಿಂಗ್ ಮಾಡಿಸಿದ್ವಿ, ನನ್ನ ಹಸ್ಬೆಂಡ್ ಸ್ವಲ್ಪ ಲಿಕ್ಕರ್ ತೊಗೊಳಕ್ಕಂತ ಹೋದರು. ಎಲ್ಲ ಮುಗಿದ್ಮೇಲೆ ನಾನು ಯೋಚನೆ ಸ್ವಲ್ಪ ಹೊತ್ತು ಹೊರಗಡೆ ನಿಂತಿದ್ವಿ ನನ್ನ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾ. ನನ್ನ ಮನೆಗೆ ಹೋದ್ಮೇಲೆ ಪ್ರೈಸಸ್ ಎಲ್ಲ ಹೇಳ್ತೀನಿ, ಯಾವ್ಯಾವ್ದು ಎಷ್ಟೆಷ್ಟು ಕೊಟ್ಟೆ ಅಂತ. ಡಿಫ್ರೆನ್ಸ್ ಹೇಳ್ತೀನಿ ಝೆಪ್ಟೋನಲ್ಲಿ ವರ್ಸಸ್ ಕ್ಯಾಂಟೀನ್ ಪ್ರೈಸಲ್ಲಿ ಎಷ್ಟು ಸಿಕ್ತು ಅಂತ.
ಮೆಟ್ರೋ ಸ್ಟೇಷನ್ ಕೂಡ ಅಲ್ಲೇ ಪಕ್ಕದಲ್ಲೇ ಇದೆ, ಸೊ ಬರೋದಕ್ಕೂ ಏನು ಕಷ್ಟ ಆಗಲ್ಲ. ಒಳಗಡೆ ನಿಂತ್ಕೊಂಡು ಹೊರಗಡೆ ನೋಡೋಕ್ಕೂ ಅಷ್ಟೇ ಸೀನರಿ ಸಖತ್ತಾಗಿತ್ತು. ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲೇ ಮಜಾ ಮಾಡ್ಕೊಂಡು ಬಂದ್ವಿ. ರೈಟ್, ಲುಕ್ ಎಟ್ ದಟ್, ಇಟ್ಸ್ ಬ್ಯೂಟಿಫುಲ್. ಓಕೆ, ಇಲ್ಲಿದೆ ಬಿಲ್ಲು. ಸೊ ನಾನು ಡೈಪರ್ ಪ್ಯಾಕೆಟ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ಅದು 62 ಪ್ಯಾಡ್ಸ್ದು ಮೀಡಿಯಮ್ ಸೈಜ್ದು ಪ್ಯಾಂಪರ್ಸ್. ಅಮೆಝಾನಲ್ಲಿ 1050 ಇದೆ, ಝೆಪ್ಟೋನಲ್ಲಿ 967 ಇದೆ. ನನಗೆ ಸಿಕ್ಕಿರೋದು 710 ರುಪೀಸಿಗೆ. ಸೊ ಅರೌಂಡ್ 300 ರುಪೀಸ್ ಕಡಿಮೆ ಆಗಿದೆ. ಇನ್ನು ಅಡಲ್ಟ್ ಡೈಪರು 440 ತೋರಿಸ್ತಾ ಇದೆ ಝೆಪ್ಟೋನಲ್ಲಿ. ಇಲ್ಲಿ ಸಿಕ್ಕಿರೋದು 296, ಅಂದರೆ 300 ಅನ್ಕೊಳ್ಳಿ, 150 ರುಪೀಸ್ ಆಫ್. ಆ್ಯಂಡ್ ಒನ್ಸ್ ಮಾತ್ರ ತೋರಿಸ್ತಿದ್ದೀನಿ, ಎಲ್ಲ ತೋರಿಸ್ತಿಲ್ಲ. ನೆಕ್ಸ್ಟ್ ಇರೋ ಪ್ಯಾಂಟೀನು, ಇದು 650 ml ಸಿಲ್ಕಿ ಸ್ಮೂತ್ ಶಾಂಪೂ ನನ್ನ ಹಸ್ಬೆಂಡ್ ತೊಗೊಂಡ್ರು. ಇದ್ರ ಪ್ರೈಸ್ ಹಾಕಿದ್ದಾರೆ ಇವರು 306 ರುಪೀಸು. ಅಗೇನ್ ಝೆಪ್ಟೋನಲ್ಲಿ 450 ಏನೋ ತೋರಿಸ್ತಾ ಇತ್ತು. ಸೊ 150 ಅರೌಂಡ್ ಸೇವಿಂಗ್ಸ್ ಇದರಲ್ಲಿ. ಇದು ಟುಲಿಪ್ಸ್ ಕಾಟನ್. ಇದ್ರ ಪ್ರೈಸು MRP 99 ರುಪೀಸ್. ಹೊರಗಡೆ ತೊಗೊಂಡ್ರೆ, ನಾನು ಜನರಲಿ ತೊಗೋತೀನಿ ಹೆಲ್ಟನ್ ಗ್ಲೋನಲ್ಲಿ 99 ರುಪೀಸ್ ಇದೆ. ಆನ್ಲೈನ್ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಇಲ್ಲಿ ಪ್ರೈಸ್ ಇದ್ರದ್ದು 57 ಹಾಕಿದ್ದಾರೆ. ಸೊ 40 ರುಪೀಸ್ ಅರೌಂಡ್ ಆಫ್ ಆಗಿದೆ. ಕುಕ್ಕೀಸ್ ಎಲ್ಲ ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ, ಒಂದು 7-8 ರುಪೀಸ್ ಪರ್ ಪ್ಯಾಕೆಟ್ ಡಿಫ್ರೆನ್ಸ್ ಇರುತ್ತೆ ಝೆಪ್ಟೋ ಬಿಗ್ ಬಾಸ್ಕೆಟ್ಗೆ ಕಂಪೇರ್ ಮಾಡಿದ್ರೆ. ಮಿಸ್ಟರ್ ಮಜಲ್ ಫ್ಲೋರ್ ಕ್ಲೀನರು, ಇದು ನಾನು ಚೆಕ್ ಮಾಡಿಲ್ಲ ಝೆಪ್ಟೋನಲ್ಲಿ, ಚೆಕ್ ಮಾಡಿಬಿಟ್ಟು ಟ್ಯಾಗ್ ಮಾಡ್ತೀನಿ. 114 ಹಾಕಿದ್ದಾರೆ ಪ್ರೈಸ್ ಇದಕ್ಕೆ. MRP ಬಂದಿದ್ರದ್ದು 246 ಇದೆ. ಈ 1 ಮಂತ್ಲಿ ಒನ್ಸ್ ಅಥವಾ 2 ಮಂತ್ಸ್ ಒನ್ಸ್ ಟುಗೆದರ್ ಎಲ್ಲ ಬಲ್ಕಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದರೆ ಡೆಫಿನೆಟ್ಲಿ ಸೇವಿಂಗ್ಸ್ ಆಗುತ್ತೆ. ಯಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.